ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ. ಹಾಗೆ ನನ್ನ ಈ ಕತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪದ್ಮಗಂಧಿನಿ ಭಾಗ 86. ವಿರೂಪಾಕ್ಷ ಅವರ ಮಾತುಗಳನ್ನು ಕೇಳಿದ ಎಲ್ಲರೂ ಒಂದು ಕ್ಷಣ ದಿಗ್ಭ್ರಾಂತರಾಗಿ ನಿಂತು ಬಿಟ್ಟರು. ತನ್ನ ತಾಯಿ ತನ್ನನ್ನು ಬಿಟ್ಟು ಅವಳು ಪ್ರೀತಿಸಿದವರ ಜೊತೆ ಓಡಿ ಹೋಗಿದ್ದಾಳೆ ಎಂದು ತಿಳಿದು ಇಷ್ಟು ವರ್ಷ ದ್ವೇಷ ಮಾಡಿದ ಮನಸ್ಸಿಗೆ ಈಗ ತನ್ನ ತಾಯಿ ತಪ್ಪು ಮಾಡಿಲ್ಲ, ಅವಳನ್ನು ಬೇಕೆಂದೇ ಕೊಲೆ ಮಾಡಿದ್ದಾರೆ ಎಂದು ತಿಳಿದವಳ ಮನಸ್ಸಿಗೆ ಅದೆಷ್ಟು ಆಘಾತವಾಗಿರಬೇಡ. ತನ್ನ ತಂದೆ ಹೇಳಿದ ಸತ್ಯವನ್ನು ಅರಗಿಸಿಕೊಳ್ಳಲಾಗದೆ ಇನ್ನೂ ಅದೇ ಯೋಚನೆಯಲ್ಲಿ ನಿಂತಿದ್ದಳು ಹುಡುಗಿ. ದತ್ತಾತ್ರೇಯ ಅವರು ಇದಕ್ಕೆ ಹೊರತಾಗಿರಲಿಲ್ಲ. ನಮ್ಮಿಬ್ಬರ ಪ್ರೀತಿಯನ್ನು ಅನುಮಾನಿಸಿ ನನ್ನ ಜ್ವಲಾಳನ್ನು ಸಾಯಿಸಿದ್ದಾರಲ್ಲ, ಪರೋಕ್ಷವಾಗಿ ಅವಳ ಸಾವಿಗೆ ನಾನೇ ಕಾರಣವಾಗಿ ಬಿಟ್ಟೆ ಎನ್ನುವ ಪಶ್ಚಾತ್ತಾಪದ ಡೊಳ್ಳುರಿಯಲ್ಲಿ ಬೇಯತೊಡಗಿತು ಅವರ ಮನ. ಎಲ್ಲರೂ ಆ ವಿಷಯವನ್ನು ಅರಗಿಸಿಕೊಳ್ಳಲಾಗದೆ ನಿಂತಿದ್ದರೆ ಗಾಯತ್ರಿ ಅವರು ಒಡನೆಯೇ ವಿರೂಪಾಕ್ಷ ಅವರ ಕೊರಳ ಪಟ್ಟಿಗೆ ಕೈ ಹಾಕಿ, ಅಯ್ಯೋ ಪಾಪಿ, ನನ್ನ ಜ್ವಲಳನ್ನು ನೀನೇ ಸಾಯಿಸಿ ಅವಳನ್ನು ನಡತೆಗೆಟ್ಟವಳು ಎಂದು ಬಿಂಬಿಸಿ ಈ ಸಮಾಜದ ಮುಂದೆ ಏನು ಗೊತ್ತೇ ಇಲ್ಲ ಎನ್ನುವ ಹಾಗೆ ನಾಟಕ ಆಡಿ ಅವಳು ಓಡಿ ಹೋಗಿದ್ದಾಳೆ ಎಂದು ಎಲ್ಲರನ್ನೂ ನಂಬಿಸಿದೆಯಾ? ಹೇಳೋ, ಯಾಕೆ ಹೀಗೆ ಮಾಡಿದೆ? ನಿನ್ನ ಅನೈತಿಕ ಸಂಬಂಧವನ್ನು ಮುಚ್ಚಿ ಹಾಕಲು ಒಂದು ಹೆಣ್ಣಿನ ಜೀವವನ್ನೇ ಬಲಿಕೊಟ್ಟೆಯಲ್ಲೋ, ಇದರಿಂದ ನಿನಗೇನು ಸಿಕ್ಕಿತು? ಅವಳ ಜೊತೆ ನಿನಗೆ ಬಾಳಲು ಇಷ್ಟ ಇಲ್ಲ ಎಂದಿದ್ದರೆ ಅವಳನ್ನು ಬಿಟ್ಟು ಬದುಕಬೇಕಿತ್ತು. ತನ್ನ ಮಗಳನ್ನು ನೋಡಿಕೊಂಡು ಎಲ್ಲೋ ಒಂದು ಕಡೆ ನೆಮ್ಮದಿಯಾಗಿರುತ್ತಿದ್ದಳು. ಆದರೆ ಅವಳನ್ನು ಬದುಕಲು ಬಿಡದೆ ಸಾಯಿಸಿ ಈ ಮಗುವನ್ನು ಅನಾಥೆಯನ್ನಾಗಿ ಮಾಡಿ ತಾಯಿಯ ಮೇಲೆ ದ್ವೇಷ ಬೆಳೆಯುವ ಹಾಗೆ ಮಾಡಿದೆಯಲ್ಲ, ಇನ್ನೆಂತಹ ದುಷ್ಟ ನೀನು! ನಿನ್ನಂಥವನನ್ನು ಸುಮ್ಮನೆ ಬಿಡಬಾರದು ಎಂದು ಒಂದೇ ಸಮಾನೆ ಅವರ ಕೊರಳಪಟ್ಟಿ ಜಗ್ಗುತ್ತಲೇ ಕೂಗಾಡಿದರು. ತನ್ನ ಪ್ರಾಣ ಸ್ನೇಹಿತೆ ತಪ್ಪು ಮಾಡಿಲ್ಲ, ಅವಳಿಗೆ ಅನ್ಯಾಯವಾಗಿದೆ ಎಂದು ತಿಳಿದು ಅದೆಷ್ಟು ನೋವು ತಿನ್ನುತ್ತಿದೆ ಅವರ ಮನ. ತನ್ನಿಂದಲೇ ಹೀಗಾಯಿತು ಎಂದು ಯೋಚಿಸುತ್ತಿದ್ದವರು ಗಾಯತ್ರಿ ಅವರು ವಿರೂಪಾಕ್ಷ ಅವರ ಕೊರಳಪಟ್ಟಿ ಹಿಡಿದು ಜಗ್ಗುತ್ತಿರುವುದನ್ನು ನೋಡಿದ ದತ್ತಾತ್ರೇಯ ಅವರಿಗೆ ದೇಹದ ರಕ್ತದ ಕಣಕಣವೆಲ್ಲ ಕೊತ ಕೊತ ಕುದಿಯತೊಡಗಿತು. ಎರಡು ಕೈ ಮುಷ್ಟಿ ಮಾಡಿದವರು ಜಮದಗ್ನಿಯ ಸುತನ ಹಾಗೆ ಕಣ್ಣಿನಲ್ಲಿ ಕೆಂಡ ಉಗುಳುತ್ತಾ ವಿರೂಪಾಕ್ಷ ಅವರ ಬಳಿಗೆ ಹೋಗಿ ಗಾಯತ್ರಿ ಹಿಡಿದಿದ್ದ ಅವರ ಕೊರಳಪಟ್ಟಿಯನ್ನು ಬಿಡಿಸಿ ವಿರೂಪಾಕ್ಷ ಅವರ ಎರಡು ಕೆನ್ನೆಗೆ ರಪ ಬಾರಿಸಿ ಮತ್ತೆ ಅವರ ಕೊರಳಪಟ್ಟಿ ಹಿಡಿದವರು ಪುಣ್ಯಕೋಟಿ ಕೊಟ್ಟ ಮಾತಿಗೆ ತನ್ನ ಕರುಳಕುಡಿಯನ್ನು ಬಿಟ್ಟು ಬಂದಿರುವುದನ್ನು ನೋಡಿದ ವ್ಯಾಘ್ರ ಕೂಡ ಅದರ ಒಳ್ಳೆಯತನಕ್ಕೆ ಸೋತು ಅದನ್ನು ತಿನ್ನದೆ ಹಾಗೆ ಬಿಟ್ಟು ಕಳಿಸುತ್ತದೆ. ಆದರೆ ನೀನು ಆ ವ್ಯಾಘ್ರಕ್ಕಿಂತ ಕೆಟ್ಟ ಮನುಷ್ಯ. ಹೇಳು, ಅದು ಯಾವ ಧೈರ್ಯದ ಮೇಲೆ ನಮ್ಮಿಬ್ಬರ ಪ್ರೀತಿಯ ಮೇಲೆ ಅನುಮಾನ ಪಟ್ಟೆ ನೀನು? ಈ ಸಮಾಜದ ಎದುರು ನಿನ್ನ ಅಕ್ರಮ ಸಂಬಂಧವನ್ನು ಮುಚ್ಚಿ ಹಾಕಲು ಅನ್ಯಾಯವಾಗಿ ಒಂದು ಹೆಣ್ಣಿನ ಜೀವ ತೆಗೆದೆಯಲ್ಲೋ ಪಾಪಿ. ಗಾಯತ್ರಿ ಹೇಳಿದ ಹಾಗೆ ಅವಳ ಜೊತೆ ನಿನಗೆ ಬದುಕಲು ಇಷ್ಟವಿರಲಿಲ್ಲ ಎಂದಿದ್ದರೆ ದೂರ ಇರಬೇಕಿತ್ತು. ಆದರೆ ಅವಳ ಜೀವವನ್ನು ತೆಗೆದು ಏನು ಸಾಧಿಸಿದೆ ನೀನು? ಅವಳನ್ನು ಆ ರೀತಿ ನಿರ್ದಾಕ್ಷಿಣ್ಯವಾಗಿ ಸಾಯಿಸುವಾಗಲೂ ಅವಳ ಮೇಲೆ ಕರುಣೆ, ದಯೆ ಎನ್ನುವುದೇ ಬರಲಿಲ್ಲವ ನಿನಗೆ? ಸಾಯುವಾಗ ಅದೆಷ್ಟು ನೊಂದಿರಬಹುದು ಆ ಜೀವ. ನಾನು ತಪ್ಪು ಮಾಡಿಬಿಟ್ಟೆ. ಕುಟುಂಬದವರಿಗೋಸ್ಕರ ಅವಳು ನನ್ನನ್ನು ದೂರ ಮಾಡಿದಾಗ ನಾನು ದೂರವಾಗದೆ ಹಠ ಮಾಡಿ ಅವಳನ್ನು ಮದುವೆಯಾಗಿದ್ದರೆ ಇವತ್ತು ನನ್ನ ಜ್ವಲ ನನ್ನ ಜೊತೆ ಸುಖವಾಗಿ ಇರುತ್ತಿದ್ದಳು. ಹರಿಯುತ್ತಿರುವ ಕಣ್ಣೀರನ್ನು ಅರಿಯಲು ಬಿಟ್ಟು ವಿರೂಪಾಕ್ಷ ಅವರ ಮೇಲೆ ಒಂದೇ ಸಮ ಕೂಗಾಡಿ ಮತ್ತೆ ಒಡೆಯಲು ಕೈ ಎತ್ತಿದವರಿಗೆ ಆ ಶಕ್ತಿ ಅವರಲ್ಲಿ ಇರಲಿಲ್ಲ. ವಯಸ್ಸಾದ ಜೀವ ವಿರೂಪಾಕ್ಷ ಅವರು ಹೇಳಿದ ಸತ್ಯವನ್ನು ಅರಗಿಸಿಕೊಳ್ಳಲು ಆಗದೆ ನಡುಗುತ್ತಿತ್ತು. ಅವರ ಆಯಾಸವನ್ನು ನೋಡಿದ ಆದಿ, ಮಾವ ಪ್ಲೀಸ್ ಸಮಾಧಾನ ಮಾಡಿಕೊಳ್ಳಿ ಎಂದು ಅವರನ್ನು ಹಿಡಿದು ಅಲ್ಲಿಯೇ ಸೋಫಾ ಮೇಲೆ ಕೂರಿಸಿದನು. ನೋಡಿದ್ಯಾ ಆದಿ, ನಮ್ಮಿಬ್ಬರ ಪವಿತ್ರವಾದ ಪ್ರೇಮಕ್ಕೆ ಅನೈತಿಕತೆಯ ಬಣ್ಣ ಕಟ್ಟಿದ್ದಾನೆ ಇವನು. ನಿನ್ನ ಮೇಲೆ ಆಣೆ ಮಾಡಿ ಹೇಳುತ್ತಾನೆ, ನಾನು ಜ್ವಲ ಇಬ್ಬರು ಎಂದಿಗೂ ತಪ್ಪು ಮಾಡಿಲ್ಲ. ನಮ್ಮಿಬ್ಬರಲ್ಲಿಯೂ ಒಂದಿನಿತು ಕಾಮದ ಈರ್ಷ್ಯೆ ಇರಲಿಲ್ಲ. ನನ್ನ ಜ್ವಲ ಬೆಂಕಿಯಷ್ಟೇ ಪವಿತ್ರವಾದವಳು. ಇವನ ಮಾತನ್ನು ಕೇಳಿ ನನಗೆ ಹೀಗಾಗುತ್ತಿರಬೇಕಾದರೆ ಇನ್ನು ನನ್ನ ಜ್ವಲ ಅದೆಷ್ಟು ನೋವು ಪಟ್ಟಿರಬಹುದು ಎಂದು ಹೇಳಿ ದುಃಖಿಸತೊಡಗಿದರು. ತನ್ನ ಮಾವ ಎಂದಿಗೂ ಇಷ್ಟು ದುಃಖಪಟ್ಟಿರುವುದನ್ನು ಆದಿ ನೋಡಿರಲಿಲ್ಲ. ಮಾವ, ನೀವೇನು ಎನ್ನುವುದು ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಸಮಾಧಾನ ಮಾಡಿಕೊಳ್ಳಿ ಎಂದು ಸಮಾಧಾನ ಮಾಡಿದನು. ಜ್ವಲ ಎಂದು ಗಂಟಲು ಬಿರಿಯುವ ಹಾಗೆ ಕೂಗಿ ಅಳುತ್ತಾ ನೆಲಕ್ಕೆ ಕುಸಿದರು ರಾಮಣ್ಣ. ಓಡಿ ಹೋಗಿದ್ದಾಳೆ ಎಂದು ತಿಳಿದ ತಂಗಿ ಕೊಲೆಯಾಗಿದ್ದಾಳೆ ಎಂದು ತಿಳಿದು ಆ ನೋವನ್ನು ಸಹಿಸಲು ಅವರಿಂದ ಸಾಧ್ಯವಾಗುತ್ತಿಲ್ಲ.
ಜ್ವಲ, ನೀನು ಯಾವತ್ತೂ ನಮ್ಮನ್ನು ಕ್ಷಮಿಸುವುದಿಲ್ಲ ಎಂದು ನಮಗೆ ಗೊತ್ತು. ನಿನ್ನ ಬಳಿ ಒಂದೇ ಒಂದು ಕ್ಷಮೆ ಕೇಳುವ ಅವಕಾಶವನ್ನೂ ನೀನು ನಮಗೆ ಕೊಡದೆ ಹೋಗಿಬಿಟ್ಟೆಯಾ? ಎಂತಹ ಪಾಪಿ ಅಣ್ಣ ನಾನು ಎಂದು ಹೇಳಿಕೊಂಡು ಒಂದೇ ಸಮ ದುಃಖಿಸುತ್ತಿದ್ದರು. ಹಾಗೆ ನೆಲದಲ್ಲಿ ಕುಳಿತು ದುಃಖಿಸುತ್ತಿದ್ದವರ ನೋಟ ವಿರೂಪಾಕ್ಷ ಅವರ ಕಡೆಗೆ ಹರಿಯಿತು. ಒಡನೆಯೇ ಅಡಿಗೆ ಮನೆಗೆ ಹೋಗಿ ಕೈಗೆ ಸಿಕ್ಕ ಮಚ್ಚನ್ನು ಎತ್ತಿಕೊಂಡು ಬಂದು, ನನ್ನ ತಂಗಿಯನ್ನು ನೀನೇ ಸಾಯಿಸಿ ಈ ಸಮಾಜದಲ್ಲಿ ಅವಳನ್ನು ಓಡಿ ಹೋದವಳು ಎಂದು ಅವಳ ಮೇಲೆ ಕೆಟ್ಟ ಹೆಸರು ಬರುವ ಹಾಗೆ ಮಾಡಿದೆ ಅಲ್ವಾ? ನನ್ನ ತಂಗಿ ಕಾಣೆಯಾದ ಮೇಲೆ ಸಮಾಜದಲ್ಲಿ ತಲೆ ಎತ್ತಿ ಬಾಳಲು ಆಗದೆ ಅವಮಾನದಿಂದ ಕೊದ್ದು ಹೋದ ನನ್ನ ತಂದೆ ತಾಯಿ ಇಬ್ಬರು ಅವರ ಪ್ರಾಣವನ್ನೇ ಕಳೆದುಕೊಂಡರು. ಮಾಡಿದ ಪಾಪಕ್ಕೆ ತಕ್ಕ ಬೆಲೆ ತೆರಲೇಬೇಕು ನೀನು. ಇವತ್ತು ನಿನ್ನ ಸಾಯಿಸಿ ನಾನು ಜೈಲಿಗೆ ಹೋಗುತ್ತೇನೆ. ನಿನ್ನಂತವನು ಈ ಭೂಮಿ ಮೇಲೆ ಬದುಕುವ ಯಾವ ಯೋಗ್ಯತೆಯೂ ಇಲ್ಲ ಎಂದು ಕೋಪದಲ್ಲಿಯೇ ವಿರೂಪಾಕ್ಷ ಅವರ ಮೇಲೆ ಮಚ್ಚು ಎತ್ತುತ್ತಿದ್ದ ಹಾಗೆ ಒಡನೆಯೇ ಹೋಗಿ ಆದಿ ಹಿಂದಕ್ಕೆ ಎಳೆದುಕೊಂಡು ಬಿಟ್ಟಿದ್ದನು. ಆದಿ ಎಳೆಯುವುದು ಕ್ಷಣ ತಡವಾಗಿದ್ದರೂ ರಾಮಣ್ಣನ ಮಚ್ಚಿಗೆ ವಿರೂಪಾಕ್ಷ ಅವರ ಕುತ್ತಿಗೆ ಬಲಿಯಾಗುತ್ತಿತ್ತು. ಸರ್, ಏನು ಮಾಡುತ್ತಿದ್ದೀರಾ ನೀವು? ಅವರು ತಪ್ಪು ಮಾಡಿದ್ದಾರೆ ನಿಜ, ಹಾಗಂತ ಕಾನೂನನ್ನು ಕೈಗೆ ತೆಗೆದುಕೊಳ್ಳಬೇಡಿ. ಅವರಿಗೆ ಶಿಕ್ಷೆ ಕೊಡಿಸಲು ಕಾನೂನಿದೆ. ನಾನು ಅವರಿಗೆ ಶಿಕ್ಷೆ ಕೊಡಿಸುತ್ತೇನೆ ಎಂದು ಆದಿ ರಾಮಣ್ಣನ ಮಚ್ಚು ಹಿಡಿದ ಕೈಯನ್ನು ಹಿಡಿದು ಹೇಳಿದರೆ, ನೀವು ಇವನಿಗೆ ಶಿಕ್ಷೆ ಕೊಡಿಸಿದರೆ ನನ್ನ ತಂಗಿ ವಾಪಸ್ ಬರುತ್ತಾಳಾ? ಇಲ್ಲ, ಇವನಿಗೇನು ನಿಮ್ಮ ಕಾನೂನು ಮರಣದಂಡನೆ ವಿಧಿಸುವುದಿಲ್ಲ. ಜೈಲಿನಲ್ಲಿ ಕೂರಿಸಿ 3 ಹೊತ್ತು ಬಿಟ್ಟಿ ಊಟ ಹಾಕುತ್ತಾರೆ. ಅದರ ಬದಲು ಒಂದೇ ಏಟಿಗೆ ಅವನನ್ನು ಇಲ್ಲಿಯೇ ಕತ್ತರಿಸಿ ಬಿಡ್ತೀನಿ. ತಡೆಯಬೇಡಿ. ನನ್ನ ತಂಗಿಯನ್ನು ಕೊಂದವನ ಮೇಲೆ ಅದೆಷ್ಟು ಆಕ್ರೋಶ ಭುಗಿಲೆದ್ದಿತ್ತು ರಾಮಣ್ಣನಿಗೆ. ಆದರೆ ತಂಗಿಯ ಪ್ರೀತಿಯನ್ನು ವಿರೋಧಿಸುವಾಗ ಈ ವಿವೇಚನೆ ಇರಲಿಲ್ಲವಾ? ನೋಡಿ ಸರ್, ನೀವೇ ಹೀಗೆ ಆಡಿದರೆ ನಮಗೆ ಇನ್ವೆಸ್ಟಿಗೇಷನ್ ಮಾಡಲು ತುಂಬಾ ತೊಂದರೆ ಆಗುತ್ತದೆ. ಪ್ಲೀಸ್ ಸ್ವಲ್ಪ ಸಮಾಧಾನವಾಗಿ ಇರಿ ಎಂದು ರಾಮಣ್ಣನನ್ನು ಹೇಗೋ ಸುಮ್ಮನೆ ಮಾಡಿದನು ಆದಿ. ಸುಲೋಚನಾ ಅವರು ಕೂಡ ಈ ಆಘಾತದಿಂದ ಹೊರಬರಲು ಸಾಧ್ಯವಾಗುತ್ತಿರಲಿಲ್ಲ. ತನ್ನ ಸೊಸೆ ಓಡಿ ಹೋಗಿದ್ದಾಳೆ ಎಂದು ತಿಳಿದು ಮೊಮ್ಮಗಳನ್ನು ನೀನು ಹಾಗೆ ಹೋಗುತ್ತೀಯಾ? ನೀನು ಕೂಡ ನಡತೆಗೆಟ್ಟವಳು, ಮಾನಗೆಟ್ಟವಳು. ಹೀಗೆ ಅವಳನ್ನು ಹೆಜ್ಜೆ ಹೆಜ್ಜೆಗೂ ಅದೆಷ್ಟು ಅವಮಾನ ಮಾಡಿದ್ದರು. ಈಗ ಅದೆಲ್ಲವನ್ನು ನೆನೆದವರ ಕಣ್ಣಿನಿಂದ ನೀರು ಧಾರಾಕಾರವಾಗಿ ಇಳಿಯುತ್ತಿದ್ದವು. ಮಗನ ಬಳಿಗೆ ಬಂದು ಅವರ ಕಪಾಳಕ್ಕೆ ಬಾರಿಸಿ, ನೀನು ನನ್ನ ಮಗ ಎಂದು ಹೇಳಿಕೊಳ್ಳಲು ನನಗೆ ನಾಚಿಕೆಯಾಗುತ್ತಿದೆ. ಬೇರೆ ಹೆಣ್ಣಿನ ಸಂಗ ಮಾಡಿ ತನ್ನ ಹೆಂಡತಿಯನ್ನೇ ಕೊಂದ ಪಾಪಿ ನೀನು. ನನ್ನ ಮನೆಯಲ್ಲಿಯೇ ನನಗೆ ಗೊತ್ತಿಲ್ಲದೆ ನನ್ನ ಬೆನ್ನ ಹಿಂದೆ ಏನೇನೆಲ್ಲ ನಡೆದಿದೆ ನನಗೆ ತಿಳಿಯದೆ ಹೋಯ್ತಲ್ಲ ಎಂದು ಮಗನ ಮುಂದೆ ನಿಂತು ಹೇಳಿದವರು, ನೀನು ಪೊಲೀಸ್ ಎಂದು ಹೇಳಿದೆ ಅಲ್ವಾ? ಮೊದಲು ಇವನನ್ನು ಇಲ್ಲಿಂದ ಕರೆದುಕೊಂಡು ಹೋಗು ಎಂದು ಆದಿಗೆ ಹೇಳಿದರು. ಎಲ್ಲರೂ ಒಬ್ಬೊಬ್ಬರಾಗಿ ಮಾತನಾಡುತ್ತಿದ್ದರೆ ಧೃತಿ ಮಾತ್ರ ಮಾತು ಮರೆತವಳಂತೆ ನಿಂತು ಬಿಟ್ಟಿದ್ದಳು. ಅವಳಿಗೆ ಆಗಿರುವ ಆಘಾತ ಸಣ್ಣದಲ್ಲ. ನೀನು ನನ್ನ ತಾಯಿ ಎಂದು ಹೇಳಿಕೊಳ್ಳಲು ನನಗೆ ನಾಚಿಕೆಯಾಗುತ್ತದೆ. ನಿನ್ನನ್ನು ಹುಡುಕಿ ನಿನ್ನ ಮುಂದೆ ನಿಂತು ನಾನೇನು ನನಗೆ ಜನ್ಮ ನೀಡು ಎಂದು ಕೇಳಿದೆನಾ? ಯಾಕೆ ನನ್ನನ್ನು ಬಿಟ್ಟು ಹೋದೆ ಎಂದು ಕೇಳಬೇಕು. ನಿನಗೆ ನನಗಿಂತ ನಿನ್ನ ಆಸೆಯೇ ಹೆಚ್ಚಾಯಿತಾ ಎಂದು ಕೇಳಬೇಕು. ಹೀಗೆ ಮನದಲ್ಲಿ ಅದೆಷ್ಟು ಯೋಚನೆಗಳನ್ನು ಮಾಡಿದ್ದಳು ಹುಡುಗಿ. ಎಲ್ಲವೂ ಒಂದೊಂದಾಗಿ ಬಂದು ಅಲೆಗಳಾಗಿ ಅವಳ ಮನಕ್ಕೆ ಅಪ್ಪಳಿಸುತ್ತಿದ್ದವು. ಆ ಅಲೆಗಳ ಹೊಡೆತಕ್ಕೆ ಸಿಲುಕಿ ನಗುತ್ತಿದ್ದಳು. ಅಪ್ಪ ತುಂಬ ಪ್ರಯಾಸದಲ್ಲಿ ಕರೆದಿದ್ದಳು. ಧೃತಿಯ ಮಾತು ಕೇಳಿ ಎಲ್ಲರೂ ಅವಳೆಡೆಗೆ ನೋಟ ನೆಟ್ಟು ನಿಂತರು. ನಿನ್ನನ್ನು ನನ್ನ ಅಪ್ಪ ಎಂದು ಕರೆಯಲು ನನಗೆ ಇಷ್ಟ ಇಲ್ಲ. ಆದರೆ ಏನು ಮಾಡುವುದು? ನೀನು ಜನ್ಮ ನೀಡಿದ್ದೀಯಾ ಎನ್ನುವ ಒಂದೇ ಒಂದು ಕಾರಣಕ್ಕೆ ಹಾಗೆ ಕರೆಯಬೇಕಾಗಿದೆ. ಒಂದು ಜೀವವನ್ನು ಕೊಲೆ ಮಾಡುವುದು ಎಂದರೆ ಅಷ್ಟು ಸುಲಭವೇ? ನೀನು ಮಾಡಿದ ಒಂದು ತಪ್ಪಿನಿಂದ ಇಡೀ ಜೀವನ ನಾನೆಷ್ಟು ನೋವು ತಿಂದಿದ್ದೇನೆ. ಹುಟ್ಟಿದಾಗಿನಿಂದಲೂ ನನಗೆ ತಾಯಿ ಪ್ರೀತಿ ಇಲ್ಲದೆ ಇರುವ ಹಾಗೆ ಮಾಡಿದೆಯಲ್ಲ ನೀನು. ನೀನೇ ನಿನ್ನ ಕೈಯಾರ ನನ್ನ ತಾಯಿಯನ್ನು ಸಾಯಿಸಿ ಇಡೀ ಸಮಾಜಕ್ಕೆ ಓಡಿ ಹೋಗಿದ್ದಾಳೆ ಎಂದು ಸಾರಿರುವ ನಿನ್ನ ಧೈರ್ಯವನ್ನು ಮೆಚ್ಚಲೇಬೇಕು. ನಿನ್ನ ಅನೈತಿಕ ಸಂಬಂಧವನ್ನು ಮುಚ್ಚಲು ನನ್ನ ತಾಯಿಯನ್ನು ಬಲಿಕೊಟ್ಟೆಯಾ? ಇಂತಹ 100 ಅನೈತಿಕ ಸಂಬಂಧವನ್ನು ನೀನು ಇಟ್ಟುಕೊಂಡರೂ ಯಾರೂ ನಿನ್ನನ್ನು ಕೇಳುವುದಿಲ್ಲ. ಆದರೆ ನನ್ನ ತಾಯಿಯನ್ನು ಮರಳಿ ಕೊಡಲು ನಿನ್ನಿಂದ ಆಗುತ್ತದೆಯೇ? ನೀನು ತಪ್ಪಿಸಿಕೊಳ್ಳಲು ನನ್ನ ತಾಯಿಯ ಚಾರಿತ್ರ್ಯ ವಧೆ ಮಾಡಿದೆಯಲ್ಲ. ನಾನು ನಿನಗೆ ಹುಟ್ಟಿದ ಮಗಳೋ ಇಲ್ಲವೋ ಎನ್ನುವ ಅನುಮಾನ ನಿನಗೆ ಇರಬಹುದು. ಆದರೆ ನನ್ನ ತಾಯಿಯ ಮೇಲೆ ಇರುವ ನಂಬಿಕೆ ನನಗೆ ಹಾಗೇ ಇದೆ. ಎಲ್ಲ ಹೆಣ್ಣು ಮಕ್ಕಳಿಗೂ ಅವರವರ ತಂದೆ ನಾಯಕ. ಆದರೆ ನೀನು ನನ್ನ ಪಾಲಿಗೆ ಖಳನಾಯಕ ಆದೆಯಲ್ಲ. ನಾನು ಏನು ದ್ರೋಹ ಮಾಡಿದ್ದೆ ನಿನಗೆ? ಈ ಸಮಾಜದ ಜನರ ಎದುರು ನಿಂತು ನಾನೆಷ್ಟು ನೋವು ತಿಂದಿದ್ದೇನೆ ಎಂದು ನಿನಗೆ ಗೊತ್ತಾ? ಮನೆಯವರಿಂದ ಹಿಡಿದು ಊರಿನವರೆಲ್ಲ ನೀನು ಓಡಿ ಹೋದವಳ ಮಗಳು ಎಂದು ಹೇಳಿದಾಗ ನನ್ನ ಮನಸ್ಸಿಗೆ ಅದೆಷ್ಟು ನೋವಾಗುತ್ತಿತ್ತು ಎನ್ನುವ ಅಂದಾಜಿದೆಯಾ ನಿನಗೆ? ನನ್ನನ್ನು ಮದುವೆಯಾಗಲು ಬಂದವರೆಲ್ಲ ನನ್ನ ತಾಯಿಯ ಬಗ್ಗೆ ತಿಳಿದು ನನ್ನನ್ನು ಬೇಡ ಎಂದು ಹೋಗುತ್ತಿದ್ದಾಗ ನನ್ನಿಂದ ನನ್ನ ಮಗಳ ಬಾಳು ಹೀಗಾಯ್ತಲ್ಲ ಎನ್ನುವ ಸ್ವಲ್ಪವಾದರೂ ಪಶ್ಚಾತ್ತಾಪ ನಿನ್ನಲ್ಲಿ ಕಾಣಲೇ ಇಲ್ಲವಲ್ಲ? ಯಾರಾದರೂ ನನ್ನ ನಿಂದನೆ ಮಾಡಿದಾಗಲೆಲ್ಲ ಇಲ್ಲದೆ ಇರುವ ಜೀವದ ಮೇಲೆ ದ್ವೇಷ ಸಾಧಿಸುತ್ತಿದ್ದೆ. ಅವರ ಮೇಲೆ ಕೋಪ ಮಾಡಿಕೊಳ್ಳುತ್ತಿದ್ದೆ. ಅಂತಹ ಮಹಾತಾಯಿಯನ್ನು ತಪ್ಪು ತಿಳಿದು ಬಿಟ್ಟೆನಲ್ಲ ಎಂದು ತಂದೆಯ ಎದುರು ನಿಂತು ಮಾತನಾಡುತ್ತಿದ್ದವಳ ಒಂದೊಂದು ಮಾತು ವಿರೂಪಾಕ್ಷ ಅವರ ಎದೆಗೆ ಬಾಣಗಳ ಹಾಗೆ ನಾಟುತ್ತಿದ್ದವು. ತಾಯಿಯನ್ನು ತಪ್ಪು ತಿಳಿದು ಅವಳನ್ನು ದ್ವೇಷ ಮಾಡಿದ್ದೀನಿ ಎನ್ನುವ ಪಶ್ಚಾತ್ತಾಪದಲ್ಲಿ ಬೇಯತೊಡಗಿದ್ದರು ಧೃತಿಯ ಮನ. ಧನ್ಯವಾದಗಳು. ಮುಂದುವರಿಯುವುದು.